ನಮ್ಮ ಆಟೋ ಡ್ರೈವರ್ ಕ್ಯಾಬ್ ಡ್ರೈವರ್ಗೆಲ್ಲ 5 ರೂಪಾಯಿ. ನಮ್ಮ ಇನ್ನೊಂದು ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ, ಈಗ ಆಟೋ ಡ್ರೈವರ್ ಮತ್ತು ಕ್ಯಾಬ್ ಡ್ರೈವರ್ಗಳಿಗೆಲ್ಲ ನೈಟ್ ಜರ್ನಿ ಮಾಡಿರ್ತಾರೆ, ರೆಗ್ಯುಲರ್ ಬಂದವರಿಗೆಲ್ಲ 5 ರೂಪಾಯಿಗೆ ಟೀ ಕೊಡ್ತಾರಂತೆ ನೋಡಿ. ಹಲೋ ಸ್ನೇಹಿತರೆ, ನಮಸ್ತೆ. ನಿಮಗೆಲ್ಲ ಬೆಳಗಿನ ಶುಭೋದಯಗಳು. ಈಗ ತಾನೇ ನಾವು ಒಳ್ಳೆ ನಿದ್ದೆ ಮಾಡಿ ಒಳ್ಳೆ ಜರ್ನಿ ಮಾಡಿ ಇವಾಗ ಟೀ ಕುಡಿಬೇಕು ಅನ್ನಿಸ್ತು. ಬೆಳಗ್ಗೆನೇ ಒಳ್ಳೆ ಚಳಿ ಇದೆ. ಇಲ್ಲಿ ಒಂದು ಮೈಸೂರು ಕೇಂದ್ರ ಗ್ರಂಥಾಲಯ ಇದೆಯಲ್ಲ, ಅದರ ಎದುರುಗಡೆ ಹಾಗೂ ಈಗ ಎದುರುಗಡೆ ಒಂದು ಟೀ ಸ್ಟಾಲ್ ಇದೆ. ಬನ್ನಿ ಕೇಳೋಣ ಅವರ ಏನು ಹೆಸರು ಅಂತ ಹೇಳ್ಬಿಟ್ಟು. ನೋಡಿ, ಈಗ ಕಾಫಿ ಮಾಡ್ತಾಯಿದ್ದಾರೆ. ಕಾಫಿ ಪುಡಿ ಹಾಕಿದ್ದಾರೆ ನೋಡಿ, ಕುದಿಸಿದ ಹಾಲು ಹಾಕಿ ಹಾಕ್ತಾಯಿದ್ದಾರೆ ನೋಡಿ. ಇವಾಗ ಮಿಕ್ಸರ್ ಮಾಡ್ತಾಯಿದ್ದಾರೆ ನೋಡಿ, ಕೊಟ್ಟರು ಇವಾಗ ಬೇರೆ ಯಾರಿಗೂ ನೋಡಿ ಮಿಕ್ಸರ್ ಮಾಡ್ತಾಯಿದ್ದಾರೆ. ಅಣ್ಣ ನಿಮ್ಮ ಹೆಸರು? ಕೇಶವಮೂರ್ತಿ ಅಂತ. ಅಣ್ಣ ಎಷ್ಟು ವರ್ಷದಿಂದ ಮಾಡ್ತಿದ್ದಾರೆ ಇಲ್ಲಿ? ಅಣ್ಣ ಇಲ್ಲಿ ಬಂದು 9 ವರ್ಷ ಆಯಿತು. 9 ವರ್ಷ ಆಯಿತು. ಮುಂಚೆ ಅಲ್ಲಿ ಬಾರ್ ಕಾಂಪೌಂಡ್ ಒಳಗಡೆ ಮಾಡ್ತಾ ಇದ್ವಿ. ಅಲ್ಲಿ ಕ್ಲೋಸ್ ಮಾಡಿಸಿದ್ಮೇಲೆ ಇಲ್ಲಿಟ್ಟು. ಅಣ್ಣ ಟೀ ಸ್ಟಾಲ್ ಹೆಸರು? ಜಗ್ಗು ಟೀ ಸ್ಟಾಲ್. ಜಗ್ಗು ಟೀ ಸ್ಟಾಲ್ ಅಂತೇಳಿ ನೋಡಿ. ಇವಾಗ ಹಾಲು ಹಾಕಿ ಟೀ ಪುಡಿ ಹಾಕಿ ಮಾಡಿದ್ದಾರೆ ನೋಡಿ. ಈಗ ಒಳ್ಳೆ ಚೆನ್ನಾಗಿ ಕುದೀತಾ ಇದೆ ನೋಡಿ, ಹೆಂಗೆ ಕುದಿ ಬರ್ತಾಯಿದೆ ಅಂತ. ಇದಕ್ಕೆ ಶುಗರ್ ಎಲ್ಲ ಹಾಕಿದ್ರಿ ಆಲ್ರೆಡಿ? ಇನ್ನೂ ಶುಗರ್ ಹಾಕಿಲ್ಲ. ಇನ್ನೂ ಶುಗರ್ ಹಾಕಿಲ್ಲ ಅಂತ ಹೇಳ್ತಿದ್ದಾರೆ. ಬರೀ ಹಾಲು ಮತ್ತು ಟೀ ಪುಡಿ ಹಾಕಿ ಚೆನ್ನಾಗಿ ನಾವು 10 ಗಂಟೆ ತನಕ ಬೆಲ್ಲು ಟೀನೂ ಮಾಡ್ತೀವಿ. ಮತ್ತಿನ್ನೇನು ಮಾಡ್ತೀರ? ಬೆಲ್ಲು ಟೀ ಅದೇ ಕೇಳ್ದಂಗೆ ಗಿರಾಕಿ ಯಾವ ಥರ ಕೇಳ್ತೇವೆ ಆ ಥರ. ಬೆಳಿಗ್ಗೆ 5:15 ಓಪನ್ನು, ರಾತ್ರಿ 7:30 8 ಗಂಟೆ. ಇವಾಗ ಶುಗರ್ ಹಾಕಿದ್ರು, ಸೊ ಇವಾಗ ಮಳ್ತಾ ಇದೆ. ಅಣ್ಣ ಒಂದೇ ಒಂದು ಈ ಮೆಜರ್ಮೆಂಟ್ಗೆ ಎಷ್ಟು ಹಾಲಿಗೆ ಎಷ್ಟು ನೀರು ಮತ್ತು ಟೀ ಪುಡಿ ಹಾಕ್ತಿಲ್ಲ? ಅಲ್ಲ, ಮೆಜರ್ಮೆಂಟ್ ಅಂದರೆ ಹಾಲ್ಗೆ ಅಂತ ಅಂದರೆ ಈಗ 1 ಲೀಟ್ರ್ ಅದು ಇದು. ಈ ಹಾಲ್ಗೆ ಒಂದು ಅರ್ಧ ಲೀಟ್ರು ಒಂದು ಹಾಕ್ತೀವಿ. ಮಾಮೂಲಿದಾದರೆ ಅದಕ್ಕೊಂದು 300 ml. ನೋಡಿದ್ದು ಹಾಲು ಅವರು ಯೂಸ್ ಮಾಡೋ ಹಾಲು ನಂದಿನಿ ಸ್ಪೆಷಲ್ ಅಂತೇಳಿ. ಸೊ ನಮ್ಮ ಕರ್ನಾಟಕದ ನಂಬರ್ 1 ಬ್ರ್ಯಾಂಡು ನಂದಿನಿಯವರು ಪ್ರಾಡಕ್ಟು. ಸೊ ಇದು ಸ್ಪೆಷಲ್ 200 ಮಿಲ್ಕ್ ಅಂತ ಬರುತ್ತೆ. ಸೊ ಇದು ತುಂಬ, ಇದಕ್ಕೆ ಅರ್ಧ ಲೀಟ್ರ್ ನೀರು ಹಾಕ್ತಾರೆ 1 ಲೀಟ್ರಿಗೆ. ಸ್ವಲ್ಪ ಜಾಸ್ತಿ ಆಗೋದು ನಡೀತಿದೆ. ಸೊ ಯಾಕಂದರೆ ಇದು ಹಾಲು ತಿಕ್ಕಿರ್ತದೆ ತುಂಬ. ಸೊ ಅದಕ್ಕೆ ಟೇಸ್ಟಿಗೆ ತಕ್ಕಾಗಿ, ರುಚಿಗೆ ತಕ್ಕಾಗಿ ಹಾಕತ್ತಾರೆ. ಕಲರ್ ತಕ್ಕ ಟೀ ಪುಡಿ ಮತ್ತು ಶುಗರು ಕೂಡ ಅವ್ರಿಗೆ ಯಾವ ರೀತಿ ಬೇಕು, ಮೀಡಿಯಮ್ ಆದರೆ ಮೀಡಿಯಮ್, ಲೈಟ್ ಜಾಸ್ತಿ ಬೇಕಾದ್ರೆ ಜಾಸ್ತಿ ಆ ರೀತಿ ಹಾಕಿ ಮಾಡಿಕೊಡ್ತಾರೆ. ಮತ್ತು ಶುಗರ್ಲೆಸ್ಸು ಕೂಡ ಸಿಗುತ್ತೆ. ಅದು ಯಾವ ಥರ ಅರ್ಜೆಂಟ್ ಅಂದವ್ರಿಗೆ ಫ್ಲಾಸ್ಕಲ್ಲಿ ರೆಡಿ ಇರುತ್ತೆ. ಚೆನ್ನಾಗಿ ಮಾಡಿಕೊಡಿ ಸ್ವಲ್ಪ ನೀಟಾಗಿ ಅಂತ ಕೂತ್ಕೊಂಡು ಕೇಳಿದ್ರೆ ಮಾಡಿಕೊಡ್ತೀವಿ. ಟೈಮ್ ಕೊಟ್ಟರೆ ಮಾಡಿಕೊಡ್ತೀವಿ. ಲೆಮನ್ ಟೀ ಎಲ್ಲ ಸಿಗುತ್ತಾ? ಹಾಂ, ಮಾಡ್ತೀವಿ ಸರ್. ಲೆಮೆನ್ನು, ಬೂಸ್ಟು, ಹಾರ್ಲಿಕ್ಸು, ಬಾದಾಮ್. ಈಗ ನೋಡಿ, ಇದು ಕೇಳಿದವ್ರಿಗೆ ಮಾಡಿಕೊಡ್ತೀವಿ. ಈಗ ಇದ್ರ ಫ್ಲಾಸ್ಕಲ್ಲಿ ಮಾಡಿಬಿಟ್ಟು ಫ್ಲಾಸ್ಕ್ ಹಾಕ್ಬಿಡ್ತೀವಿ. ನೋಡಿ ಟೀ ಕೊಟ್ಟಿದ್ದಾರೆ ಇವಾಗ. ಜಗ್ಗು ಟೀ ಸ್ಟಾಲ್ ಅಂತ ಹೇಳ್ಬಿಟ್ಟು. ನಮಗೆ ಬೆಳಗ್ಗೆ ಒಂದು ಒಳ್ಳೆ ಟೀ ಕುಡಿಯೋಣ ಅಂತ ಒಂದು ಒಳ್ಳೆ ಮೂಡ್ ಬಂತು. ಹಂಗೆ ಅಂಗಡಿ ಸಿಕ್ತು ನಮಗೆ. ಮೈಸೂರು ಗ್ರಂಥಾಲಯದ ಮುಂಭಾಗನೇ ಇಟ್ಟಿದೆ, ಲೈಬ್ರರಿ ಪಕ್ಕನೇ. ಸೊ ಆಪೋಸಿಟು ಕೆನರಾ ಬ್ಯಾಂಕು ಕೂಡ ಇದೆ. ಸೊ ಈ ಕಾರ್ನರ್ಲಿ. ಸೊ ಇಲ್ಲಿ ಒಂದು 10 ವರ್ಷದಿಂದ ಕೂಡ ಟೀ ಮಾಡ್ತಾಯಿದ್ದಾರೆ. ನಾವು ಒಂದು ಒಳ್ಳೆ ಟೀ ಕುಡಿಬೇಕನ್ನಿಸಿದಾಗ ನಮಗೆ ನೆನಪಾದಾಗ ಇಲ್ಲಿ ಬಂದಾಗ ನೋಡಿ, ಒಳ್ಳೆ ಅದ್ಭುತವಾಗಿ ಒಳ್ಳೆ ಟೀ ಮಾಡಿಕೊಟ್ಟಿದ್ದಾರೆ. ಇದುವರೆಗೆ ನೋಡಿದ್ದೀರ ನೀವು ವೀಡಿಯೋಗಳೆಲ್ಲ ನೋಡಿ. ಇವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಈಗ ನಮಗೆ 1 ಲೀಟ್ರು ಹಾಲಿಗೆ ಅರ್ಧ ಲೀಟ್ರ್ ನೀರು ಹಾಕಿ ತಕ್ಕಾಗೆ ಕಲರ್ಗೆ ಟೀ ಪುಡಿ ಹಾಕಿ ಮತ್ತು ಶುಗರ್ ನಮ್ಗೆ ಯಾವ ರೀತಿ ಕೇಳ್ತೀವಿ ಆ ರೀತಿ ಶುಗರ್ಲೆಸ್ಸು. ನಮಗೆ ಶುಗರ್ ಜಾಸ್ತಿ ಬೇಕಾದ್ರೆ ಶುಗರ್ ಜಾಸ್ತಿ, ಕಡಿಮೆ ಬೇಕಾದ್ರೆ ಕಡಿಮೆ, ತಕ್ಕ ರುಚಿಗೆ ಹಾಕಿ ಒಳ್ಳೆ ತಿಕ್ಕಾಗಿ ಟೀ ಮಾಡಿಕೊಟ್ಟಿದ್ದಾರೆ. ಕುಡಿದು ಹೇಳ್ತೀನಿ ನೋಡ್ಕೊ ಟೇಸ್ಟ್ ಹೆಂಗಿದೆ ಅಂತ. ಸಖತ್ತು ಒಳ್ಳೆ ಟೇಸ್ಟಿಯಾಗಿದೆ, ಒಳ್ಳೆ. ಅಣ್ಣ ಟೀ ಪುಡಿ ಯಾವುದು ಹಾಕೋದು ನೀವು? ಶ್ರೀರಾಜ್ ಟೀ ಪುಡಿ
ಇಂದ ಮಾಡಿರ್ತಕ್ಕಂಥದ್ದು ಒಳ್ಳೆ ಸೂಪರಾಗಿ ಬಂದೈತೆ ಟೇಸ್ಟು. ಹಂಗೆ ಹಾಲು ಮತ್ತು ಟೀಗೆ ಎರಡು ಕಾಂಬಿನೇಷನ್ ಚೆನ್ನಾಗಿದೆ. ಸೊ ಯಾರೇ ಬಂದರೂ ಕೂಡ ದಯವಿಟ್ಟು ಬೆಳಗಿನ ಜಾವ 6 ಗಂಟೆಗೆ ತೆಗಿತಾರೆ. ಸೊ ಇವರೇನು ಕಾಸನ್ನ ರೀತಿ ಇದು ಮಾಡೋಕ್ಕೆ ಹೋಗಲ್ಲ. ಯಾವುದೇ ಬಡವರು ಬಂದರೂ ಕೂಡ ಒಂದು ರೂಪಾಯಿ 2 ರೂಪಾಯಿ ಕಡಿಮೆ ಆದರೂ ಕೂಡ ಟೀ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸೊ ಇವಾಗ ನಮ್ಮ ಆಟೋ ಡ್ರೈವರ್ ಕ್ಯಾಬ್ ಡ್ರೈವರ್ಗೆಲ್ಲ 5 ರೂಪಾಯಿ ಟೀ. ನಮ್ಮ ಇನ್ನೊಂದು ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ, ಈಗ ಆಟೋ ಡ್ರೈವರು ಮತ್ತು ಕ್ಯಾಬ್ ಡ್ರೈವರ್ಗಳಿಗೆಲ್ಲ ನೈಟ್ ಜರ್ನಿ ಮಾಡಿರ್ತಾರೆ, ರೆಗ್ಯುಲರ್ ಬಂದವರಿಗೆಲ್ಲ 5 ರೂಪಾಯಿಗೆ ಟೀ ಕೊಡ್ತಾರಂತೆ. ನೋಡಿ, ನಮ್ಮ ಆಟೋ ಮತ್ತು ಕ್ಯಾಬ್ ಡ್ರೈವರ್ ಏನಿದ್ರೆ ದಯವಿಟ್ಟು ಬಂದು ಇಲ್ಲಿ ಬೆಳಗಿನ ಜಾವ 6 ಗಂಟೆಗೆ ಸಿಗುತ್ತೆ, ಬಂದು ಎಂಜಾಯ್ ಮಾಡ್ಬೋದು. ಯಾಕೆಂದರೆ ಸುತ್ತಮುತ್ತ ಇಲ್ಲಿ ಬಸ್ ಸ್ಟ್ಯಾಂಡ್ ನಿಯರ್ ಬಸ್ ಸ್ಟ್ಯಾಂಡ್ ಇರೋದ್ರಿಂದ ಕ್ಯಾಬ್ದವ್ರು ಮತ್ತು ಆಟೋದವ್ರು ಜಾಸ್ತಿ ಇರ್ತಾರೆ. ದಯವಿಟ್ಟು ನೀವು ಹೊರಗಡೆ ಹೋಗೋ ಬದಲು ಸೊ ಇಲ್ಲಿ ಬಂದು ನೀವು ಒಳ್ಳೆ ಟೀನ ಸೇವಿಬೋದು ಅಂತ ಹೇಳ್ತೀನಿ. ನಾವು ಕುಡ್ದು ಹೇಳೋದಕ್ಕಿಂತ ಕಸ್ಟಮರ್ ಹೇಳ್ತಾರೆ ನೋಡ್ಕೊಳ್ಳಿ, ಕಸ್ಟಮರ್ ಕೇಳ್ತೀನಿ ಹೆಂಗಿದೆ ಅಂತ ಹೇಳ್ಬಿಟ್ಟು. ಅಣ್ಣ ನಮಸ್ತೆ, ನಿಮ್ಮ ಹೆಸರಣ್ಣ? ಸರ್ ಮಾದೇವ್ ಅಂತ. ಮಾದೇವ್ ಅಂತಣ್ಣ. ಅಣ್ಣ ಎಷ್ಟು ವರ್ಷದಿಂದ ಬರ್ತಾಯಿದ್ದಾರೆ ಟೀ ಕಡೆಗೆ? ಸರ್ ಇಲ್ಲಿ ಒಂದು 12 ವರ್ಷದಿಂದ ಕುಡಿತಾ ಇದ್ದೀನಿ ಸರ್. ಇಲ್ಲಿ ಇವರು ನಿಮಗೆ ತುಂಬ ಪರಿಚಯನಾ? ಪರಿಚಯ ಇದೆ ಸರ್. ಬೇರೆಯವ್ರಿಗಿಂತ ಬಂದ ತಕ್ಷಣ ಟೀ ಮಾಡಿ ಕೊಡ್ತಾರೆ. ಫಸ್ಟು ಕಾಸೆ ಕೇಳಲ್ಲ ಯಾವ ವ್ಯಕ್ತಿನೂ, ಫಸ್ಟ್ ಟೀ ಕೊಟ್ಟಿರ್ತಾರೆ. ಮುಂದಿನ ಇಲ್ಲ ದುಡ್ಡು ಇದೆ ಅಂದ್ರೂ ಟೀ ಫಸ್ಟು ಕೊಟ್ಟು ಕಳಿಸಿರ್ತಾರೆ ಪಾಪ. ಅದರಲ್ಲೂ ಬಡವರು ಆ ಕಡೆ ಬಂದರೆ ಅವ್ರ ವಾತಾವರಣ ನೋಡಿ ಅವರು ಟೀ ಕೊಟ್ಟು ಕಳಿಸ್ತಾರೆ. ಈ ಟ್ರಾನ್ಸ್ಪೋರ್ಟೇಷನ್ನು ಚಿಕ್ಕ ವೆಹಿಕಲ್ಲು ಆಟೋ ಕ್ಯಾಬ್ ಇವ್ರಿಗೆಲ್ಲ ಬಂದವರಿಗೆಲ್ಲ ಒಂದು 5 ರೂಪಾಯಿಗೆ ಕೊಡ್ತಾರೆ. ತುಂಬ ಸರಳವಾಗಿ ಇದು ಮಾಡಿಕೊಡ್ತಾರೆ. ಅಣ್ಣ ಈಗ 12 ವರ್ಷ ಅಂತ ಹೇಳಿದ್ರಿ, ಇವರು ಇಲ್ಲಿ 9 ವರ್ಷದಿಂದ ಮಾಡ್ತೀರ, ಮೊದಲು 3 ವರ್ಷದಿಂದ ಎಲ್ಲಿ ಮಾಡ್ತೀರಣ್ಣ? ಇಲ್ಲೇ ಮಾಡ್ತಾಯಿದ್ರು, ಮುಂದಗಡೆ ಎದುರುಗಡೆ ಆಪೋಸಿಟ್ ಸಂಭ್ರಮ ಬಾರ್ ಆಪೋಸಿಟ್ ಇದ್ರು. ಸೊ ಹಾಗಾದ್ರೆ ನೀವು ಇಲ್ಲೇ ಕಂಟಿನ್ಯೂ ಮಾಡ್ಕೊಂಡ್ರು. ಅಲ್ಲಿ ಸ್ವಲ್ಪ ಇದಾಯಿತು. ಮತ್ತು ಟೀ ರೇಟ್ ಎಷ್ಟಿತ್ತಣ್ಣ? ಈ ರೀತಿ ಅವಾಗೆಲ್ಲ 8 ರೂಪಾಯಿ ಇತ್ತು, 8 ರೂಪಾಯಿ ಇತ್ತು. ಇವಾಗ ಎಷ್ಟು ಸಿಕ್ಕಿದೆ ಅಣ್ಣ? ಇವಾಗ ಎಲ್ಲ ಕಡೆ 10 ರೂಪಾಯಿ ಇದೆ, 12 ರೂಪಾಯಿ ಅಂತ ತಗೋತಾರೆ. ಇವರು ರಿಜನಬಲ್ ಆಗಿ 5 ರೂಪಾಯಿಗೆ ಆರಾಮಾಗಿ ಕೊಡ್ತಾ ಇದ್ದಾರೆ ಪಾಪ. ಫಸ್ಟು ದುಡ್ಡಿಗಿಂತ ವ್ಯಕ್ತಿ ಬಂದ ತಕ್ಷಣ ಬರೀ ಟೀ ಕೊಟ್ಟು ಕಳಿಸ್ತಾರೆ, ಕಾಸು ನಂತರ ಹೊಟ್ಟೆ ತುಂಬದ ಮೇಲೆ ಇಲ್ಲಾಂದ್ರೂ ಸುಮ್ಮನೆ ಇದ್ಬಿಡ್ತಾರೆ ಟೀ ಕೊಡೋದು. ಈಗ ನಮ್ಮ ಹೋಟೆಲ್ ಮಾಲೀಕರ ಮಾತಾಡ್ಸ್ಬಿಡ್ತೀನಿ. ಅಣ್ಣ ಈಗ ನಿಮ್ಮದು ಒಂದು ಟೀ ಬೆಲೆ ಒಂದು ಕಾಫಿ ಬೆಲೆ ಎಷ್ಟು ಅಣ್ಣ? 10 ರೂಪಾಯಿ, ಎಲ್ಲದೂ 10 ರೂಪಾಯಿ. ಕಾಫಿ 10 ರೂಪಾಯಿ, ಮಾಲ್ಟ್ 10 ರೂಪಾಯಿ, ಟೀ 10 ರೂಪಾಯಿ, ಲೆಮನ್ ಟೀ ಮಾಡಿಕೊಟ್ರೆ ಅದು 10 ರೂಪಾಯಿ. ಅಕಸ್ಮಾತ್ ಯಾರು ಬಡವರು ಕಾಸಿಲ್ಲ ಅಂತ ಹೇಳಿ ಬಂದಾಗ ನೀವು ಬರ್ತಾರೆ ಸರ್, ಕುಡ್ಕೊಂಡು ಹೋಯ್ತಾರೆ, ಇಲ್ಲ ಅಂತಾರೆ. ಅಣ್ಣ ಏನಣ್ಣ ಇವ್ರಿಗೆ ನಿಮ್ಮ ಟ್ಯಾಕ್ಸಿ ಮತ್ತು ಇವ್ರಿಗೆ ಆಟೋದವ್ರಿಗೆ ಸ್ಪೆಷಲ್ ಏನಕ್ಕೆ ಕೊಡ್ತೀರಾ? ಸ್ಪೆಷಲ್ ಅಂತ ಏನಿಲ್ಲ ಸರ್. ಈಗ ನಮ್ಮ ಕಾಗಬಾರು ಅವರೆಲ್ಲ ದಿನಕ್ಕೆ 10 ಸಲ 5 ಸಲ ಬರ್ತಾರೆ. ಅವ್ರೇನಂದರೆ ಒಂದು ಸಿಗರೇಟ್ ಜೊತೆಗೆ ಒಂದು ಸ್ವಲ್ಪ ಟೀ, ಅವ್ರೇನು ಪೂರ್ತಿನೂ ತೊಗೊಳ್ಳಲ್ಲ, ಇಷ್ಟೇ ಇಸ್ಕೊಳ್ಳೋದು. ನಾನು ಇಷ್ಟು ಕೊಟ್ಬಿಟ್ಟು 10 ರೂಪಾಯಿ ತೊಗೊಂಡ್ರೆ ನನ್ನ ಮನಸ್ಸು ಒಪ್ಪಬೇಕಲ್ವಾ? ನೋಡಿ ಈಗ ಈ ರೀತಿ ಒಳ್ಳೆ ಮನಸ್ಸು ಇರೋದ್ರಿಂದ ಈಗ ರೆಗ್ಯುಲರ್ ಟೀ ಕುಡಿಯೋಕ್ಕೆ ಬಂದಾಗ ಈಗ 7 ಟೀ ಕುಡಿತಾ ಇರ್ತಾರೆ. ಸೊ ಸ್ವಲ್ಪ ಕುಡಿ ಅಂದರೂ ಕೂಡ ಅವ್ರು ಅಂದರೆ ಚಿರಪರಿಚಿತ ಇದು ಡೈಲಿ ಬಂದ ಅಂಥವ್ರಿಗೆ 5 ರೂಪಾಯಿ ಕೂಡ ಟೀ ಸಿಗುತ್ತೆ. ಸೊ ಅಣ್ಣ ಏನಾದ್ರು ಕಸ್ಟಮರ್ಗೆ ಹೇಳೋ ಅಂತಿದ್ದಾರೆ ಇದಣ್ಣ? ಅದೇ ಅಣ್ಣ, ಬನ್ನಿ, ಫ್ಲಾಸ್ಕಲ್ಲಿರುತ್ತೆ, ಬಂದು ನಿಧಾನವಾಗಿ ಬೇಕಾದರೆ ಸರ್ ಟೀ ಮಾಡಿಕೊಡಿ, ಫ್ರೆಶ್ ಆಗಿ ಅಂದರೆ ಫ್ರೆಶ್ ಆಗೂ ಮಾಡಿಕೊಡ್ತೀವಿ. ಎಲ್ಲ ಅರ್ಜೆಂಟ್ ಇರೋರಿಗೆ ಫ್ಲಾಸ್ಕಲ್ಲಿ ಇರ್ತದೆ, ಹಾಕ್ಕೊಡ್ತೀವಿ ಅಷ್ಟೇ ನಾವು ಹೇಳೋದಣ್ಣ. ಅಣ್ಣ ಅಡ್ರೆಸ್ ಹೇಳ್ಬೇಡ ನಿಮ್ಮ ಅಣ್ಣ. ಇದು ನಜರ್ಬಾದ್ ಮೇನ್ ರೋಡು, ಗೌರ್ಮೆಂಟ್ ಹೌಸ್ ರೋಡು, ಲೈಬ್ರರಿ ಗೇಟ್ ಹತ್ರ, ಕೇಂದ್ರೀಯ ಗ್ರಂಥಾಲಯದ ಗೇಟ್ ಹತ್ರನೇ ಇಲ್ಲೇ ಇರೋದು. ಓಕೆನಾ, ಒಂದಿನ ಥ್ಯಾಂಕ್ ಯು ಅಣ್ಣ.